ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೋರಿ ವರ್ಲ್ಡ್. ಯಾರೆಲ್ಲ ನನ್ನ ಚಾನಲಲ್ಲಿ ಬರೋ ವಿಡಿಯೋಸ್ನ ಮಾತ್ರ ನೋಡ್ತಾ ಇದ್ದೀರಾ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಯಾರಾದ್ರೂ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಬರೋ ಪ್ರತಿಯೊಂದು ವಿಡಿಯೋಗೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಆ್ಯಂಡ್ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮುಂದೆ ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬಂದು ತಲುಪುತ್ತೆ. ಸೊ ಇವತ್ತು ನಾನು ಹೇಳೋಕೆ ಹೊರಟಿರೋ ಸ್ಟೋರಿ ಬಂದ್ಬಿಟ್ಟು ಯೆಲ್ಲೋ ಡ್ರೆಸ್ ಗರ್ಲ್. ರೋಷನ್ ತಂದೆ ತಾಯಿ ಒಂದು ದಿವಸ ಅವ್ರ ಮನೇನ ರಿನೋವೇಷನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಹಾಗೆ ಅವ್ರು ಕೇಳಿ ನೋಡಿದಾಗ ಮಿನಿಮಮ್ 6 ಮಂತ್ ಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಹಾಗೆ ಅವರು ಅಲ್ಲಿವರೆಗೂ ಬೇರೆ ಮನೇಲಿ ಇರಬೇಕಲ್ವ, ಒಂದು ರೆಂಟ್ ಮನೆ ಯಾವುದಾದ್ರು ತಗೋಬೇಕು ಅಂತ ಅಂದ್ಕೊಂಡು ಅವರು ಅಂದರೆ ತುಂಬ ಅರ್ಜೆಂಟಲ್ಲಿ ಇರ್ತಾರೆ. ತುಂಬ ಏನು ತಲೆ ಕೆಡಿಸ್ಕೊಳ್ಳಲ್ಲ, ಅಂದರೆ ನಮಗೆ ಹೀಗೆ ಇರಬೇಕು ಹಾಗೆ ಇರಬೇಕು ಮನೆ ಅಂತ ಯಾವ ಯೋಚನೆಯೂ ಇರಲ್ಲ ಅವ್ರಿಗೆ. ಒಟ್ಟಾರೆ ಅವ್ರಿಗೆ ಸ್ವಲ್ಪ ಕನ್ವೀನಿಯೆಂಟ್ ಆಗೋ ಥರ ಇರಬೇಕು, ಹತ್ತಿರದಲ್ಲಿ ಸಿಗಬೇಕು ಅಂತ ಅಂದ್ಕೊಂಡು ಅವ್ರು ಹುಡುಕ್ತಾ ಇರಬೇಕಾದ್ರೆ ಮೊದಲು ಯಾವ ಮನೆ ಸಿಗುತ್ತೋ ಆ ಮನೆನ ಅವರು ಸೆಲೆಕ್ಟ್ ಮಾಡ್ಕೋತಾರೆ. ರೋಷನ್ ಅವನಿಗೆ ಆ ಮನೆ ಒಂಚೂರು ಇಷ್ಟ ಇರಲ್ಲ. ಯಾಕೆ ಅಂತಂದರೆ ಅವರ ಸ್ವಂತ ಮನೆಗಿಂತ ಈ ಮನೆ ತುಂಬ ಚಿಕ್ಕದಾಗಿರುತ್ತೆ. ಬಟ್ ಏನು ಮಾಡೋದು, ಅಟ್ ದಿ ಎಂಡ್ ಆಫ್ ದ ಡೇ ಅವ್ರ ತಂದೆ ತಾಯಿ ಯಾವುದನ್ನು ಸೆಲೆಕ್ಟ್ ಮಾಡ್ತಾರೋ ಅದನ್ನೇ ಓಕೆ ಮಾಡಬೇಕಾಗಿರುತ್ತೆ. ಬಟ್ ಈ ಮನೇಲಿ ಅವನಿಗೆ ಒಂದೇ ಒಂದು ಜಾಗ ಇಷ್ಟ ಆಗಿರುತ್ತೆ. ಅದು ಯಾವುದಪ್ಪ ಅಂತಂದರೆ ಬಾಲ್ಕನಿ. ಅದೇ ರೀತಿ ಒಂದು ದಿವಸ ಈವ್ನಿಂಗ್ ಅವನು ಕಾಫಿ ಮಗ್ ಹಿಡ್ಕೊಂಡು ಬಾಲ್ಕನಿಲಿ ಸಾಂಗ್ ಕೇಳ್ತಾ ಚಿಲ್ ಮಾಡ್ತಾ ಇರ್ತಾನೆ. ಹಾಗೆ ಅವನು ಆ ಕಡೆ ಈ ಕಡೆ ನೋಡ್ತಾ ಇರಬೇಕಾದ್ರೆ ಎದುರುಗಡೆ ಮನೆ ಬಾಲ್ಕನಿಲಿ ಅವನಿಗೊಂದು ದೃಶ್ಯ ಕಾಣಿಸುತ್ತೆ. ಆ ದೃಶ್ಯ ನೋಡಿ ಅವನಿಗೆ ಹೆಂಗೆ ತುಂಬ ಭಯ ಆಗುತ್ತೆ ಅವನಿಗೆ. ಅವನ ಕೈಯಲ್ಲಿದ್ದ ಕಾಫಿ ಮಗ್ ಕೆಳಗಡೆ ಬಿದ್ದು ಒಡೆದು ಹೋಗುತ್ತೆ. ಅಂದರೆ ಅವನು ಅಷ್ಟೊಂದು ಭಯ ಪಡ್ಕೋತಾನೆ. ಅದ್ರ ಎದುರುಗಡೆ ಏನಾಗ್ತಾ ಇರುತ್ತೆ ಅಂತಂದರೆ, ಒಬ್ಳು ಯೆಲ್ಲೋ ಡ್ರೆಸ್ ಹಾಕ್ಕೊಂಡಿರೋ ಹುಡುಗಿ, ಅವಳು ಹೊಟ್ಟೆಗೆ ಯಾರೋ ಚೂರಿ ಹಾಕಿರ್ತಾರೆ. ಅವಳ ಹೊಟ್ಟೆಯಿಂದ ರಕ್ತ ಸುರಿತಾ ಇರುತ್ತೆ. ಹಾಗೆ ಅವಳ ಬಾಯಲ್ಲೂ ರಕ್ತ ಬರ್ತಾ ಇರುತ್ತೆ. ಅವಳು ಈ ಹುಡುಗನ ಹತ್ರ ಅಂದರೆ ರೋಷನ್ ಹತ್ರ ಕೈ ಸನ್ನೆ ಮಾಡ್ತಾ ಹೆಲ್ಪ್ಗೋಸ್ಕರ ಕರೆಯೋ ಥರ ಸನ್ನೆ ಮಾಡ್ತಾ ಇರ್ತಾಳೆ. ಸೊ ಇದನ್ನು ನೋಡಿ ಅವನಿಗೆ ಹೆದರ್ಕೊಂಡು ಅವನು ಕಿರ್ಚಾಡೋದಕ್ಕೆ ಶುರು ಮಾಡ್ತಾನೆ, ಪ್ಲೀಸ್ ಯಾರಾದರೂ ಹೆಲ್ಪ್ ಮಾಡಿ, ಆ ಹುಡುಗಿನ ಕಾಪಾಡಿ ಕಾಪಾಡಿ ಅಂತ. ಅಷ್ಟೊತ್ತಿಗೆ ಅವನ ಅಮ್ಮ ಅಲ್ಲೇ ಕಿಚನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವನು ಏನಕ್ಕೆ ಕಿರ್ಚ್ಕೋತಾ ಇದ್ದಾನೆ ಅಂತ ಅಂದ್ಕೊಂಡು ಅವರು ಓಡ್ಕೊಂಡು ಬರ್ತಾರೆ. ಓಡ್ಕೊಂಡು ಬಂದ ತಕ್ಷಣ ಇವನು ಬಾಲ್ಕನಿಯನ್ನು ತೋರಿಸ್ತಾನೆ, ಎದುರುಗಡೆ ಮನೆ ಬಾಲ್ಕನಿಯನ್ನು ತೋರಿಸ್ತಾನೆ. ಅಮ್ಮ ಅಲ್ಲಿ ನೋಡಿ ಅಂತ ಇಬ್ಬರು ಒಟ್ಟಿಗೆ ನೋಡ್ತಾರೆ. ನೋಡಿದಾಗ ಇವನಿಗೇನು ಕಾಣಿಸ್ತು ಅದ್ರಲ್ಲಿ ಏನೂ ಇರಲ್ಲ. ಅಂದರೆ ಆ ಬಾಲ್ಕನಿ ಫುಲ್ ಸೈಲೆಂಟ್ ಆಗಿರುತ್ತೆ, ಅಲ್ಲಿ ಯಾವ ಹುಡುಗಿನೂ ಇರಲ್ಲ, ಅಂತಹ ಘಟನೆ ಏನೂ ನಡೆದೇ ಇರಲ್ಲ, ಆ ರೀತಿ ಇರುತ್ತೆ. ಸೊ ಇವನ ಅಮ್ಮ ಏನಾಯಿತು ಅಂತ ಕೇಳಿದಾಗ ಇವನು ಭಯದಲ್ಲೇ ಇವನೇನು ನೋಡಿದ್ನೋ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಬಟ್ ಇವನ ಅಮ್ಮನಿಗೆ ಅದನ್ನು ನಂಬಬೇಕು ಅಂತ ಅನಿಸಿದ್ರು ನಂಬಕ್ಕಾಗ್ತಾ ಇರಲ್ಲ. ಅಂಥದ್ದೆಲ್ಲ ಏನೂ ಇಲ್ಲ, ನಿನ್ನ ಭ್ರಮೆ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡಿ ಅವಳಲ್ಲಿಂದ ಯಾವ ಕೆಲಸನ ಅರ್ಧದಲ್ಲಿ ಬಿಟ್ಟು ಬಂದಿರ್ತಾಳೋ ಕಿಚನ್ ಕೆಲಸ, ಅಲ್ಲಿಗೆ ಹೋಗಿ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾಳೆ. ಬಟ್ ಇವನಿಗೆ ಮಾತ್ರ ಆ ಘಟನೆಯಿಂದ ಹೊರಗಡೆ ಬರೋಕ್ಕೆ ಆಗಲ್ಲ. ತುಂಬ ಯೋಚನೆ ಮಾಡ್ತಾನೆ, ಬಟ್ ಆದರೂ ಏನೋ ಭ್ರಮೆ ಇರಬೇಕು ಅಂತ ಅವನು ಕೊನೆಗೆ ಹಾಗೆ ಅಂದ್ಕೊಳ್ತಾನೆ ಅವನ ಸಮಾಧಾನಕ್ಕೋಸ್ಕರ. ನೆಕ್ಸ್ಟ್ ಡೇ ಅವನು ಅವ್ನ ನಾಯಿನ ಹಿಡ್ಕೊಂಡು ಒಂದು ವಾಕ್ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೋತಾನೆ. ಮಾರ್ನಿಂಗು ಹೋಗ್ತಾ ಇರಬೇಕಾದ್ರೆ ಆ ಮನೆ ಬಾಲ್ಕನಿನ ಒಂದ್ಸರಿ ನೋಡ್ತಾ ಇರಬೇಕಾದ್ರೆ ಅದೇ ಯೆಲ್ಲೋ ಡ್ರೆಸ್ ಹಾಕೊಂಡಿರೋ ಹುಡುಗಿ ಗಿಡಗಳಿಗೆ ನೀರು ಹಾಕ್ತಾ ಹಾಡು ಹೇಳ್ತಾ ಇರ್ತಾಳೆ. ಇವನಿಗೆ ಶಾಕ್ ಆಗುತ್ತೆ. ಯಾಕೆ ಅಂತಂದರೆ ಲಾಸ್ಟ್ ಈವ್ನಿಂಗ್ ಆ ಪರಿಸ್ಥಿತಿಲಿ ಆ ಹುಡುಗಿನ ನೋಡಿರ್ತಾನಲ್ವ ಇವನು. ಸೊ ಹಾಗಾಗಿ ಇವನು ಆ ಹುಡುಗಿ ಹೆಸರು ಗೊತ್ತಿಲ್ಲ ಇವನಿಗೆ. ಅವಳು ಯೆಲ್ಲೋ ಡ್ರೆಸ್ ಹಾಕೊಂಡಿರ್ತಾಳಲ್ವ. ಸೊ ಹಾಗಾಗಿ ಇವನು ಅವಳನ್ನ ಹೇ ಯೆಲ್ಲೋ ಡ್ರೆಸ್ ಗರ್ಲ್ ಇಲ್ಲಿ ನೋಡು ಅಂತ ಕರೀತಾನೆ. ಸೊ ಅವಳು ಇವನ್ನ ನೀರು ಹಾಕ್ತಾ ಇರಬೇಕಾದ್ರೇ ನೋಡ್ತಾಳೆ. ನೋಡ್ತಾ ನೋಡ್ತಾ ಅವಳ ಕಣ್ಣಲ್ಲಿ ನೀರು ಹರಿಯೋದಕ್ಕೆ ಶುರು ಆಗುತ್ತೆ, ಅಂದರೆ ಅಳೋದಕ್ಕೆ ಶುರು ಮಾಡ್ತಾಳೆ. ಇವನು ಯಾಕೆ ಅಳ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಸೊ ಬಗ್ಗಿ ನೀರು ಹಾಕ್ತಾ ಇರಬೇಕಾದ್ರೇ ಅವಳು ಇವನ್ನ ನೋಡೋದಲ್ವಾ. ಸೊ ಅದಾದಮೇಲೆ ಅವಳು ಎದ್ದು ನಿಂತ್ಕೊಳ್ಬೇಕಾದ್ರೆ ಅವಳ ಹೊಟ್ಟೆಲಿರೋ ಚೂರಿ ಹಾಗೇ ಇರುತ್ತೆ, ರಕ್ತ ಸುರಿತಾ ಇರುತ್ತೆ. ಮತ್ತೆ ಒಂದು ಲಾಸ್ಟ್ ಟೈಮ್ ಹೇಗೆ ನೋಡಿದ್ನೋ ಅದೇ ಅವಸ್ಥೆಯಲ್ಲಿ ಇರ್ತಾಳೆ ಅವಳು. ಪಾಕೆಟಲ್ಲಿ ಫೋನ್ ಇರುತ್ತೆ, ಅದನ್ನ ಎತ್ಕೊಂಡು ಒಂದು ವಿಡಿಯೋ ಮಾಡ್ತಾನೆ. ವಿಡಿಯೋ ಮಾಡಿ ಫೋನ್ ಕೆಳಗಡೆ ಇರಬೇಕಾದ್ರೆ ಗಾಳೀಲಿ ವ್ಯಾನಿಷ್ ಆಗೋಗ್ತಾಳೆ ಅವಳು ಸಡನ್ನಾಗಿ. ಇವನಿಗೆ ಏನು ಅಂತ ಗೊತ್ತಾಗಲ್ಲ, ಬಟ್ ಸ್ಟಿಲ್ ಇವನು ತಾಯಿನ ಕರಿತಾನೆ, ಅಮ್ಮ ಬನ್ನಿ ಇಲ್ಲಿ ಬನ್ನಿ ಅಂತ. ಅವಳು ಓಡ್ಕೊಂಡು ಬರ್ತಾಳೆ. ಏನು ಅಂತ ಕೇಳಿದಾಗ ಆ ಬಾಲ್ಕನಿ ಹತ್ರ ನಾನು ಮತ್ತೆ ಅದನ್ನೇ ನೋಡಿದೆ ಅಂತ, ನಿನ್ನೆ ನಾನು ಹೇಗೆ ನೋಡಿದ್ನೋ ಅದೇ ರೀತಿ ಆ ಹುಡುಗಿನ ನೋಡಿದೆ ಅಂತ. ಒಂದು ಪಾಕೆಟಿಂದ ಫೋನ್ ತೆಗೆದು ತಾಯಿಗೆ ತೋರಿಸ್ಬೇಕು. ಏನಪ್ಪ ಅಂತಂದರೆ ಅವಳು ವಿಡಿಯೋ ನೋಡ್ತಾ ಇರಬೇಕಾದ್ರೆ ಆ ವಿಡಿಯೋ ಇರುತ್ತೆ, ಆ ಬಾಲ್ಕನಿ ಇರುತ್ತೆ, ಬಟ್ ಆ ಬಾಲ್ಕನಿಲಿ ಆ ಹುಡುಗಿ ಇರಲ್ಲ. ಸೊ ಅವಳಿಗೆ ತುಂಬ ಕೋಪ ಬರುತ್ತೆ. ಅವಳಿಗೆ ಏನು ಅನ್ಸುತ್ತೆ ಅಂತಂದರೆ ಅವ್ನು ಬೇಕು ಅಂತಲೇ ಮಾಡ್ತಾ ಇದ್ದಾನೆ, ಸುಮ್ಮನೆ ಇವಳನ್ನ ಆಟ ಆಡಿಸ್ತಾ ಇದ್ದಾನೆ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಹಾಗೆ ಅವಳು ತುಂಬ ಬೈದು ಅವಳು ಅಲ್ಲಿಂದ ಹೊರಡ್ತಾಳೆ.
ಬಟ್ ಇವನಿಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ನನ್ನ ಕಣ್ಣಿಗೆ ಕಾಣಿಸೋದು ಇವ್ರ ಕಣ್ಣಿಗೆ ಯಾಕೆ ಕಾಣಿಸ್ತಾ ಇಲ್ಲ? ನನ್ನ ತಲೆ ಕೆಟ್ಟೋಗಿದ್ಯಾ? ನನ್ನ ಭ್ರಮೆನಾ? ಏನು ನಡೀತಾ ಇದೆ ಅಂತ ಅವನು ತುಂಬ ಕನ್ಫ್ಯೂಷನ್ಸ್ ಆಗೋದಕ್ಕೆ ಶುರುವಾಗುತ್ತೆ. ಬಟ್ ಆದರೂ ಅವನು ಈ ಮ್ಯಾಟ್ರನ್ನ ಅಲ್ಲಿಗೆ ಬಿಟ್ಬಿಡಬೇಕು, ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದ್ರೆ ನಾಳೆ ನನಗೆ ಕಷ್ಟ ಅಂತ ಅಂದ್ಕೊಂಡು ಅವನು ವಾಪಸ್ ಬರ್ತಾನೆ. ಸೊ ಹಾಗೆ ದಿನ ಕಳೀತೆ. ನೆಕ್ಸ್ಟ್ ಡೇ ಅವನು ಹಾಗೆ ಮಾರ್ನಿಂಗ್ ವಾಕ್ಗೆ ಅಂತ ಹೊರಡಿರ್ತಾನೆ, ಅರ್ಲಿ ಮಾರ್ನಿಂಗ್. ಸೊ ಅವನು ವಾಕ್ ಮಾಡಿಕೊಂಡು ವಾಪಸ್ ಬರ್ತಾನೆ. ವಾಪಸ್ ಬಂದು ಮನೆಗೆ ನಾಕ್ ಮಾಡ್ತಾ ಇರ್ತಾನೆ ಒಳಗಡೆ ಹೋಗೋದಕ್ಕೆ. ಅಂದರೆ ಅವನ ಮಮ್ಮಿ ಲಾಕ್ ಮಾಡಿರ್ತಾರೆ ಡೋರ್ನ. ಸೊ ಹಾಗೆ ಅವನು ಡೋರ್ ನಾಕ್ ಮಾಡ್ತಾ ಇರಬೇಕಾದ್ರೆ ಅವ್ನು ನಿಂತಿರ್ತಾನಲ್ವ, ಅವ್ನ ಹಿಂದ್ಗಡೆ ಮನೆ ಡೋರ್ ಓಪನ್ ಆದಾಗೆ ಅವನಿಗೆ ಅನಿಸುತ್ತೆ, ಅಂದರೆ ಸೌಂಡ್ ಕೇಳಿಸುತ್ತೆ. ಹಿಂದ್ಗಡೆ ಮನೆ ಯಾವುದಪ್ಪ ಅಂತಂದರೆ ಅದೇ ಅವ್ನ ಬಾಲ್ಕನಿಗೆ ಕಾಣಿಸ್ತಾ ಇರುತ್ತಲ್ವ ಮನೆ, ಅದೇ ಮನೆ. ಸೊ ಹಾಗೆ ಇವನು ಆ ಮನೇಲಿ ಆ ಹುಡುಗಿನ ಆ ಅವಸ್ಥೆಯಲ್ಲಿ ನೋಡಿರ್ತಾನಲ್ವ, ಇವಾಗ ಯಾರು ಬಂದಿರೋದು ಅಂತ ಕುತೂಹಲದಲ್ಲಿ ಅವನು ತಿರುಗಿ ನೋಡ್ತಾನೆ ಅಲ್ಲಿ ಯಾರಿದ್ದಾರೆ ಅಂತ. ನೋಡಿದಾಗ ಅದೇ ಯೆಲ್ಲೋ ಡ್ರೆಸ್, ಅದೇ ಸೇಮ್ ಡ್ರೆಸ್ ಹಾಕ್ಕೊಂಡು ಆ ಹುಡುಗಿ ಅಲ್ಲಿ ನಿಂತಿರ್ತಾಳೆ. ಇವನನ್ನು ನೋಡಿದ ತಕ್ಷಣ ಏನೂ ಮಾತಾಡಲ್ಲ ಅವಳು. ಅಂದರೆ ಇವನು ಕರಿತಾನೆ, ಹೇ ಹಲೋ ಎಕ್ಸ್ಕ್ಯೂಸ್ ಮೀ ಅಂತ ಕರಿತಾನೆ ಅವಳನ್ನು ನೋಡಿದ ತಕ್ಷಣ. ಬಟ್ ಅವಳು ಏನೂ ಮಾತಾಡಲ್ಲ, ಸೀದಾ ಮನೆಯೊಳಗೆ ಹೊರಟೋಗ್ತಾಳೆ. ಇವನು ಸೀದಾ ಆ ಮನೆ ಒಳಗಡೆ ಹೋಗ್ತಾನೆ. ಹೋಗ್ಬೇಕಾದ್ರೆ ಆ ರೂಮಲ್ಲಿ ಆ ಹುಡುಗಿ ಕಾಣಿಸ್ತಾ ಇರಲ್ಲ. ಬಟ್ ಮನೆ ಒಳಗಡೆ ಹೋದ ತಕ್ಷಣ ಏನೋ ಒಂಥರ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ. ತುಂಬ ವಿಚಿತ್ರವಾದ ಸ್ಮೆಲ್ ಬರ್ತಾ ಇರುತ್ತೆ, ಏನೋ ಕೊಳ್ತು ಹೋಗಿರೋ ಥರ. ಸೊ ಇವನು ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೇ ಮೇಲ್ಗಡೆ ಫ್ಲೋರಲ್ಲಿ ಗ್ಲಾಸ್ ಒಡೆದು ಹೋದಾಗೆ ಒಂದು ಸೌಂಡ್ ಬರುತ್ತೆ. ಇವನು ಆ ಸ್ಮೆಲ್ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಟ್ಟು ಸೀದಾ ಮೇಲ್ಗಡೆ ಫ್ಲೋರ್ಗೆ ಹೋಗ್ತಾನೆ. ಹೋದಾಗ ಅಲ್ಲಿ ಆ ಹುಡುಗಿ ಜೊತೆ ಒಂದು ಹುಡುಗನೂ ಇರ್ತಾನೆ. ಇಬ್ಬರು ಜಗಳ ಆಡ್ತಾ ಇರ್ತಾರೆ ಜೋರಾಗಿ. ಕೆಳಗಡೆ ನೋಡಿದಾಗ ಆ ಗ್ಲಾಸ್ ಒಂದು ಮಗ್ ಬೇರೆ ಒಡೆದೋಗಿರುತ್ತೆ. ಬಟ್ ಆ ಜಗಳ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಇವನು ಹತ್ರ ಹೋಗಿ ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ, ಪ್ಲೀಸ್ ಜಗಳ ಮಾಡಬೇಡಿ, ನಿಲ್ಲಿಸಿ ಅಂತ. ಬಟ್ ಅವ್ರು ಯಾವ ರೀತಿ ಜಗಳ ಆಡ್ತಿರ್ತಾರೆ ಅಂತಂದರೆ, ಈ ಹುಡುಗ ಅವ್ರಿಗೆ ಕಾಣಿಸ್ತಾನೆ ಇರಲ್ಲ. ಅಂದರೆ ಆ ರೂಮಲ್ಲಿ ಯಾರೂ ಇಲ್ವೇನೋ, ಅವರಿಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ರೀತಿಗೆ ಅವ್ರು ಜಗಳ ಮಾಡ್ತಾ ಇರ್ತಾರೆ. ಅದಾದಮೇಲೆ ಜಗಳ ತುಂಬ ಅತಿರೇಕಕ್ಕೆ ಹೋಗುತ್ತೆ. ಅಂದರೆ ಆ ಹುಡುಗ ಅವಳು ಕತ್ತು ಹಿಸ್ಕೋದಕ್ಕೆ ಅಂತ ಹತ್ರ ಹೋಗ್ತಾನೆ. ಆವಾಗ ಇವ್ನಿಗೆ ಅನ್ಸುತ್ತೆ, ನಾನು ಹೀಗೆ ಬಿಟ್ಟರೆ ಇದು ತುಂಬ ಜೋರಾಗುತ್ತೆ, ಏನಾದರೂ ಅನಾಹುತ ಆಗೋಗುತ್ತೆ, ನಾನು ಈ ಜಗಳನ ನಿಲ್ಲಿಸಲೇಬೇಕು ಅಂತ. ಅವನು ಆ ಹುಡುಗನ ಕೈ ಹಿಡ್ಕೊಂಡು ಇಳಿಯೋದಕ್ಕೆ ಅಂತ ಕೈ ಮುಂದೆ ತಗೊಂಡು ಹೋಗ್ತಾನೆ. ಬಟ್ ಅವ್ನಿಗೆ ಏನು ಶಾಕ್ ಆಗುತ್ತೆ ಅಂತಂದರೆ, ಇವನು ಆ ಹುಡುಗನ ಕೈ ಇನ್ನೇನು ಎಳಿಬೇಕು, ಇವನ ಕೈ ಆ ಹುಡುಗನ ಕೈಗಿಂತ ಪಾಸಾಗಿ ಹೋಗುತ್ತೆ. ಅಂದರೆ ಯಾವುದೋ ಒಂದು ನೆರಳಿರುತ್ತೆ, ಅದರ ಮಧ್ಯೆ. ಈಗ ನಾವು ಪ್ರಾಜೆಕ್ಟರ್ ಮೂಲಕ ಕೆಲವೊಂದು ಮೂವೀಸ್ನೆಲ್ಲ ನೋಡ್ತೀವಲ್ವ, ಸೊ ಅಲ್ಲಿ ಬರೀ ಪಿಕ್ಚರ್ಸ್ ಬರ್ತಾ ಇರುತ್ತೆ, ನಾವು ಅದನ್ನು ನೋಡ್ತಾ ಇರ್ತೀವಿ. ಬಟ್ ಅಲ್ಲಿ ನಮಗೆ ನಿಜವಾದ ಘಟನೆ ನಡೀತಾ ಇರಲ್ಲ, ಆಗಿದ್ದನ್ನು ನಾವು ನೋಡ್ತಾ ಇರ್ತೀವಿ. ಸೊ ಹಾಗೆ ಇಲ್ಲಿ ಆ ರೀತಿ ನಡೀತಾ ಇರುತ್ತೆ. ಇವನಿಗೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ, ಬಟ್ ಅವ್ರನ್ನ ಮುಟ್ಟೋಕ್ಕಾಗಲ್ಲ ಇವನ ಕೈಲಿ. ಸೊ ಇವನಿಗೆ ವಿಚಿತ್ರವಾದ ಅನುಭವ ಅಲ್ವಾ, ಈ ಥರ ಅವನಿಗೆ ಏನು ಅಂತ ಗೊತ್ತಾಗ್ತಿರಲ್ಲ. ತುಂಬ ಭಯ, ಕೈಕಾಲು ನಡ್ಗೋದಕ್ಕೆ ಶುರುವಾಗುತ್ತೆ. ಈ ಹುಡುಗಿ ಅವನ್ನ ದೂಡಿ ಹೊರಗಡೆ ಬಾಲ್ಕನಿ ಹತ್ರ ಹೋಗ್ತಾಳೆ. ಹೋಗಿ ಯಾರಿಗೂ ಕಾಲ್ ಮಾಡೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇರ್ತಾಳೆ. ಬಟ್ ಕಾಲ್ ಮಾಡೋದಕ್ಕೆ ಅಂತ ಹೋಗಬೇಕಾದ್ರೆ ಈ ಹುಡುಗ ಅವಳನ್ನ ಎಳೆದು ಅವಳ ಹೊಟ್ಟೆಗೆ ಚೂರಿ ಹಾಕ್ಬಿಡ್ತಾನೆ. ಸೊ ಇದನ್ನು ನೋಡಿ ಇವನಿಗೆ ಕೈಕಾಲು ನಡ್ಗೋದಕ್ಕೆ ಶುರುವಾಗುತ್ತೆ. ಏನು ಮಾತು ಬರ್ತಾ ಇರಲ್ಲ, ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅವ್ನು ಚೂರಿ ಹಾಕಿ ಆ ಹುಡುಗ ಅಲ್ಲಿಂದ ಸೀದಾ ಎಸ್ಕೇಪ್ ಆಗ್ತಾನೆ. ಅವ್ರ ಮನೆ ಹೊರಗಡೆಯಿಂದ ಹೊರಟೋಗೇ ಬಿಡ್ತಾನೆ. ಸೊ ಇವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಇವನು ಆ ಹುಡುಗಿ ಹತ್ರ ಹೋಗ್ತಾನೆ. ಅವಳು ಕೆಳಗಡೆ ಬಿದ್ದು ನರಳಾಡ್ತಾ ಇರ್ತಾಳೆ. ಅವಳು ಯಾವ ರೀತಿ ಸನ್ನೆ ಮಾಡ್ತಾ ಇರ್ತಾಳೆ ಅಂತಂದರೆ, ಚೂರಿ ಇರುತ್ತಲ್ವ ಅವಳ ಹೊಟ್ಟೆಲಿ, ಅದನ್ನು ಪ್ಲೀಸ್ ತೆಗಿರಿ ಅನ್ನೋ ರೀತಿ ಸನ್ನೆ ಮಾಡ್ತಾ ಇರ್ತಾಳೆ. ಇವನೇನು ತೆಗಿಬೇಕು ಅಂತಾನೂ ಅನಿಸ್ತಾ ಇರುತ್ತೆ, ಭಯನೂ ಆಗ್ತಾ ಇರುತ್ತೆ. ಬಟ್ ಆದ್ರೆ ಇವನು ಯೋಚನೆ ಮಾಡ್ತಾ ಇರಬೇಕಾದ್ರೆ ಆ ಹುಡುಗಿ ಅಲ್ಲೇ ನರಳಿ ಸತ್ತು ಹೋಗ್ಬಿಡ್ತಾಳೆ. ಸೊ ಇವನಿಗೆ ಫುಲ್ ಟೆನ್ಷನ್ ಆಗುತ್ತೆ, ಏನು ನಡೀತಾ ಇದೆ ಅಂತಲೇ ಗೊತ್ತಾಗಲ್ಲ. ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡಲ್ಲಿ ಅವಳು ಯಾವ ಸತ್ತು ಹೋಗ್ತಾಳಲ್ವ, ಅದೇ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡಲ್ಲಿ ನಿಜವಾಗ್ಲೂ ಅಲ್ಲಲ್ಲಿ ಹೆಣ ಇರುತ್ತೆ. ಅದು ಆ ಹುಡುಗಿದೇ ಆಗಿರುತ್ತೆ. ಅಂದರೆ ಇಲ್ಲಿವರೆಗೂ ಅವ್ನು ಬರೀ ನೆರಳು ಥರ ನೋಡ್ತಾ ಇರ್ತಾನಲ್ವ, ಅದು ರಿಯಾಲಿಟಿಲಿ ನಡೀತಾ ಇರಲ್ಲ. ಇವನಿಗೇನು ಕಾಣಿಸ್ತಾ ಇರುತ್ತೆ ಅದು ರಿಯಾಲಿಟಿಲಿ ನಡೀತಾ ಇರಲ್ಲ. ಬಟ್ ಇದು ಹೆಣ ನಿಜವಾಗ್ಲೂ ಇರುತ್ತೆ ಅಲ್ಲಿ. ಅಂದರೆ ಎಷ್ಟೋ ದಿವಸದಿಂದ ಕೊಳ್ತು ಹೋಗಿದೆ, ಆ ರೀತಿ ಇರುತ್ತೆ. ಇವನಿಗೆ ಅದನ್ನು ಮುಟ್ಟೋದಕ್ಕೆ ಸಾಧ್ಯ ಇದೆ, ಆ ರೀತಿ ಇರುತ್ತೆ. ಇವನಿಗೆ ತುಂಬ ಶಾಕ್ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲಿವರೆಗೂ ಬರೀ ನೆರಳನ್ನು ನೋಡ್ತಾ ಇರ್ತಾನಲ್ವ, ಇವಾಗ ನಿಜವಾಗ್ಲೂ ಸತ್ತು ಹೋಗಿದ್ದಾಳೆ ಅಂದರೆ ನನಗೆ ಹಾಗಾದರೆ ಸ್ಮೆಲ್ ಬಂದಿದ್ದು ಇದೇ ಕೊಳ್ತೋದ ಶವದಿಂದಾನ? ಅದು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇವ್ನಿಗೆ ಅನಿಸುತ್ತೆ, ನಾನು ಜಾಸ್ತಿ ಯೋಚನೆ ಮಾಡೋದು ಬೇಡ, ನಾನು ಡೈರೆಕ್ಟಾಗಿ ಪೊಲೀಸಿಗೆ ಕಾಲ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವನು ಫೋನ್ ತೆಗೆದು ಪೊಲೀಸಿಗೆ ಕಾಲ್ ಮಾಡ್ತಾನೆ. ಸೊ ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ಮೇಲೆ ಪೊಲೀಸವರು ಬರ್ತಾರೆ. ಬಂದು ಅವರು ವಿಚಾರಣೆ ನಡೆಸ್ತಾ ಇರ್ತಾರೆ. ಆ ಮನೇಲಿ ಆ ಹುಡುಗಿ ಮತ್ತು ಅವಳ ಬಾಯ್ ಫ್ರೆಂಡ್ ಇಬ್ಬರೇ ಇರ್ತಾರೆ. ಅವಳಿಗೆ ತಂದೆ ತಾಯಿ ಯಾರೂ ಇರಲ್ಲ. ಸೊ ಅಲ್ಲಿ ಹುಡುಗ ಇರೋದು ಕನ್ಫರ್ಮ್ ಅಂತ ಗೊತ್ತಾಗುತ್ತೆ ಇವಾಗ. ಅದಾದಮೇಲೆ ಆ ಹುಡುಗ ಯಾರು ಅಂತ ಅವರು ವಿಚಾರಣೆ ನಡೆಸಿ ಆ ಹುಡುಗನ ಕರೆಸ್ತಾರೆ.
ಬಟ್ ಕರೆಸಿದಾಗ ಅವನು ಫಸ್ಟ್ ಸತ್ಯ ಹೇಳಲ್ಲ. ಬಟ್ ಈ ಹುಡುಗ ಏನು ಹೇಳಿರ್ತಾನೆ ನೋಡಿ, ರೋಷನ್ ಏನು ಹೇಳಿರ್ತಾನೆ ನೋಡಿ, ಅದ್ರ ಬಗ್ಗೆ ಅವರು ಹೇಳಿ ವಿಚಾರಣೆ ನಡೆಸಿದಾಗ ಕೊನೆಗೆ ಅವ್ರಿಗೆ ಗೊತ್ತಾಗುತ್ತೆ ಇವನು ಏನು ಹೇಳ್ತಾ ಇದ್ದಾನೋ ಅದೆಲ್ಲ ನಿಜ. ಅದಾದಮೇಲೆ ಆ ಅಂದರೆ ಯಾರು ಕೊಲೆ ಮಾಡಿರ್ತಾನಲ್ವ ಅವಳ ಬಾಯ್ ಫ್ರೆಂಡ್, ಅವ್ನು ಒಪ್ಕೋತಾನೆ, ಹೌದು ನನ್ನ ತಪ್ಪು, ನಮಗೆ ಜೋರು ಜಗಳ ಆಗಿ ನಾನು ಕೋಪದಲ್ಲಿ ಅವಳನ್ನ ಕೊಲೆ ಮಾಡಿಬಿಟ್ಟೆ, ಸೊ ಹಾಗೆ ಏನೆಲ್ಲ ನಡೀತು ಅಂತ ಅವ್ನು ಒಪ್ಕೋತಾನೆ. ಆವಾಗ ಇವನಿಗೆ ಅಂದರೆ ರೋಷನ್ಗೆ ನಿಜವಾಗ್ಲೂ ಇದೆಲ್ಲ ನನ್ನ ಜೀವನದಲ್ಲಿ ನಡೀತಾ ಅನ್ನೋದೇ ಡೌಟ್ ಆಗ್ತಾ ಇರುತ್ತೆ. ಅಂದರೆ ಕೆಲವೊಂದು ಸಾರಿ ಏನಾಗುತ್ತೆ, ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಬಟ್ ಆದರೂ ಅದು ನಿಜಾನ ಅಂತ ನಮಗೆ ನಂಬೋಕೆ ಆಗಲ್ಲ, ನಮ್ಮ ಕಣ್ಣಿಗೆ ನಂಬೋಕ್ಕಾಗಲ್ಲ. ಆ ರೀತಿ ನಡೆದಾಗ ಅವನು ತಾಯಿಗೂ ಅಷ್ಟೇ ತುಂಬ ಶಾಕ್ ಆಗುತ್ತೆ. ಅಂದರೆ ಇವನು ಏನೆಲ್ಲ ಹೇಳ್ತಾ ಇದ್ದ ಅದೆಲ್ಲ ನಿಜ ಅಲ್ವಾ. ಸೊ ಅವಳು ನಂಬಿರಲ್ಲ ಅಲ್ವಾ, ಅವಳು ಸಾರಿ ಕೇಳ್ತಾಳೆ ತನ್ನ ಮಗನ ಹತ್ರ. ಇದೇ ರೀತಿ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಘಟನೆ ನಡೆದಿದೆಯಾ? ಅಂದರೆ ಆ ಘಟನೆಯಿಂದ ನಿಮ್ಗೆ ಹೊರಗೆ ಬರೋಕ್ಕೆ ಆಗ್ತಾನೇ ಇಲ್ಲ, ಇನ್ನೂ ನಿಮಗೆ ತುಂಬ ಚೆನ್ನಾಗೇ ನೆನಪಿದೆ ಅಂಥದ್ದೇನಾದರೂ ಘಟನೆ ನಡೆದಿದ್ರೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ಪುಟ್ಟ ಸ್ಟೋರಿನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಆ್ಯಂಡ್ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಸದಾ ಇದೆ ಅಂತ ಭಾವಿಸ್ತಾ ಮುಂದೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವೇಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.